ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ನರೇಗಾ ಹೆಸರನ್ನ ಜಿ ಅಂತ ಕರೆಗ ಉದ್ಯೋಗ ಖಾತ್ರಿ ಹೆಸರು ಬದಲಿಸೋಕೆ ಮಸೂದೆ ರೆಡಿ. ಈಗ ಗಾಂಧಿ ಹೆಸರು ಬಿಜೆಪಿಗೆ ಸಮಸ್ಯೆ, ಕಾಂಗ್ರೆಸ್ ಕಿಡಿಕಾರಿರುವಂಥದ್ದು. ಸಂಸತ್ತಿನ ಅಧಿವೇಶನದ ವೇಳೆ ಬಿಜೆಪಿ ಕಾಂಗ್ರೆಸ್ ನಡುವೆ ಸಂಘರ್ಷಕ್ಕೆ ಕಾರಣವಾಗಬಲ್ಲ ಮಸೂದೆಯೊಂದನ್ನು ಕೇಂದ್ರ ಸರ್ಕಾರ ಸಿದ್ಧಪಡಿಸಿದೆ. ಇತ್ತೀಚೆಗೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆ ನರೇಗಾ ಯೋಜನೆ ಹೆಸರು ಬದಲಿಸಿ ಪೂಜ್ಯ ಬಾಪು ಗ್ರಾಮೀಣ ರಾಜ್ಗಾರ್ ಯೋಜನೆ ಅಂತ ಮರುನಾಮಕರಣಕ್ಕೆ ನಿರ್ಧರಿಸಿತ್ತು. ಇದೀಗ ಯೋಜನೆಯ ಕಾಯ್ದೆ ಹೆಸರಿನಲ್ಲಿ ಗಾಂಧೀಜಿ ಹೆಸರಿಗೆ ಕೋಕ್ ನೀಡಿ ದ ವಿಕಸಿತ್ ಭಾರತ್ ಗ್ಯಾರಂಟಿ ಫಾರ್ ರೋಜ್ಗಾರ್ ಅಂಡ್ ಆಜೀವಿಕಾ ಮಿಷನ್ ಗ್ರಾಮೀಣ 2025 ಎಂಬ ಬಿಲ್ ಮಂಡನೆಗೆ ನಿರ್ಧರಿಸಿರುವಂಥದ್ದು. ಎಂಜಿ ನರೇಗಾ ಯೋಜನೆ 1 ವರ್ಷದಲ್ಲಿ 100 ದಿನ ಕೂಲಿ ಖಚಿತಪಡಿಸ್ತಾ ಇತ್ತು. ಆದರೆ ಜಿ ವಿಧೇಯಕ 125 ದಿನಗಳ ಕೂಲಿಯನ್ನು ಖಾತರಿಪಡಿಸ್ತಾ ಇದೆ. ನರೇಗಾ ಸ್ಕೀಮ್ನ 40% ಕೂಲಿ ಇನ್ನು ರಾಜ್ಯಗಳೇ ಕೊಡಬೇಕು, ಕೇಂದ್ರದ ಅನುದಾನದಲ್ಲಿ ಕಡಿತ. ವಿಪಕ್ಷ ಇದಕ್ಕೆ ಕಿಡಿಕಾರ್ತಾ ಇರುವಂಥದ್ದು. ಕೇಂದ್ರ ಸರ್ಕಾರದ ಪ್ರಸ್ತಾವಿತ ಮಸೂದೆಯಲ್ಲಿ ಮತ್ತೊಂದು ಮಹತ್ವದ ಬದಲಾವಣೆ ಮಾಡಲಾಗಿದೆ. ಎಂಜಿ ನರೇಗಾ ಕೇಂದ್ರ ಪ್ರಾಯೋಜಿತ ಯೋಜನೆ ಆಗಿದ್ದು, ಇದರಲ್ಲಿ ಕೌಶಲ್ಯ ರಹಿತ ಕಾರ್ಮಿಕರೇ 100% ವೇತನ ಕೇಂದ್ರವೇ ಭರಿಸ್ತಾ ಇದ್ದು, ಕೌಶಲ್ಯಪೂರ್ಣ ಕಾರ್ಮಿಕರ ನೇಮಕ ಹಾಗೂ ಇತರ ಕೆಲವು ಖರ್ಚು ವೆಚ್ಚಗಳಲ್ಲಿ ರಾಜ್ಯ ಸರ್ಕಾರಗಳು ವೆಚ್ಚದ ಸಣ್ಣ ಭಾಗವನ್ನು ಭರಿಸ್ತಾ ಇದ್ವು. ಆದರೆ ಜಿ ಯೋಜನೆಯಡಿ ಕೇಂದ್ರ ಮತ್ತು ಹೆಚ್ಚಿನ ರಾಜ್ಯಗಳು 60-40 ಅನುಪಾತದಲ್ಲಿ ವೆಚ್ಚ ಹಂಚಿಕೊಳ್ಳಬೇಕಾಗಿ ಬರಲಿದೆ ಅಂತ. ಸೊ ಇದಕ್ಕೂ ಕೂಡ ವಿರೋಧ ವ್ಯಕ್ತವಾಗ್ತಾ ಇದೆ, ವ್ಯಾಪಕ ಚರ್ಚೆ ಆಗ್ತಾ ಇರೋದು. ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಿಯಾಂಕಾ ವಾದ್ರಾ ಅವರು ಕೂಡ ಒಂದು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಕಾಂಗ್ರೆಸ್ನ ಸಂಸದರು ಅವ್ರಿಗೇನು ಹೇಳ್ತಾ ಇದ್ದಾರೆ ಅಂತ ಅಂದ್ರೆ, ಮಹಾತ್ಮ ಗಾಂಧೀಜಿ ಹೆಸರನ್ನ ಯಾಕೆ ತೆಗೆದು ಹಾಕ್ತಾ ಇದ್ದೀರಾ? ಅವರನ್ನ ಭಾರತದ ಅತಿ ದೊಡ್ಡ ನಾಯಕ ಅಂತ ಪರಿಗಣಿಸಲಾಗಿದೆ. ಯೋಜನೆಗಳ ಹೆಸರು ಬದಲಾಗಲೆಲ್ಲ ಕಡತಗಳಲ್ಲಿ ಬದಲಾವಣೆ ಮಾಡಬೇಕಾಗುತ್ತದೆ, ಅಪಾರ ಖರ್ಚಾಗುತ್ತೆ, ಇದರ ಜನರ ಹಣವೂ ಕೂಡ ಪೋಲಾಗೋದಿಲ್ವಾ ಅಂತ ಅವ್ರು ಪ್ರಶ್ನೆ ಮಾಡಿದ್ದಾರೆ. ಗಾಂಧೀಜಿ ಹೆಸರು ನಿಮಗೆ ಒಟ್ಟಿನಲ್ಲಿ ಇವಾಗ ಬೇಡ ಅಂತ ಅನ್ಸಿರೋದು, ಅದಕ್ಕೆ ಈ ರೀತಿಯಾದಂಥ ನಿರ್ಧಾರಗಳನ್ನು ಕೈಗೊಳ್ತಾ ಇದ್ದೀರಾ, ಸೊ ಅದಕ್ಕೆ ಬಿಜೆಪಿಗರು ಈ ರೀತಿಯಾಗಿ ಮಾಡ್ತಾ ಇದ್ದಾರೆ ಅನ್ನೋದನ್ನ ಇಲ್ಲಿ ಹೇಳಲಾಗ್ತಾ ಇದೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ವ್ಯಾಪಕವಾದಂಥ ವಿರೋಧ ಕೂಡ ವ್ಯಕ್ತವಾಗ್ತಾ ಇರುವಂಥದ್ದು. ಸೊ ನೋಡಿ, ಏನೇನು ಪ್ರತಿಕ್ರಿಯೆ ಕೊಡಲಾಗಿದೆ ಅಂತ ಅಂದರೆ, ಮಸೂದೆಯು 2047ನೇ ಇಸವಿಗೆ ವಿಕಸಿತ ಭಾರತ ಸೃಷ್ಟಿಸುವ ಗುರಿ ಹೊಂದಿದೆ ಅಂತ ಸರ್ಕಾರ ಹೇಳ್ತಾ ಇದೆ. ಇದರ ಮಂಡನೆಯ ವೇಳೆ ತನ್ನ ಎಲ್ಲ ಸದಸ್ಯರು ಸದನದಲ್ಲಿ ಇರಬೇಕು ಅಂತ ವಿಪ್ ಜಾರಿ ಮಾಡಿದೆ. ಆದರೆ ಮಹಾತ್ಮ ಗಾಂಧಿ ಹೆಸರನ್ನ ಮಸೂದೆಯಿಂದ ಕೈಬಿಟ್ಟಿರುವುದು ಕಾಂಗ್ರೆಸ್ ಕೆಂಗಣ್ಣಿಗೆ ಇದೀಗ ಗುರಿಯಾಗಿರೋದು. ಈವರೆಗೆ ನೆಹರು, ಇಂದಿರಾ ಬಗ್ಗೆ ಅಸಡ್ಡೆ ಹೊಂದಿದ ಬಿಜೆಪಿ ಈಗ ಮಹಾತ್ಮ ಗಾಂಧಿ ಬಗ್ಗೆಯೂ ಕೂಡ ಅಸಡ್ಡೆಯನ್ನು ಪ್ರದರ್ಶಿಸ್ತಾ ಇದೆ ಅಂತ ಕಿಡಿಕಾರಿದ್ದಾರೆ. ಮಸೂದೆಯಲ್ಲಿ ಏನಿದೆ ಅಂತ ನೋಡೋದಾದ್ರೆ, 2025ರಲ್ಲಿ ಅಂದಿನ ಯುಪಿಎ ಸರ್ಕಾರ ಪ್ರಾರಂಭಿಸಿದ ಎಂಜಿ ನರೇಗಾ ಯೋಜನೆಯು ಗ್ರಾಮೀಣ ಪ್ರದೇಶಗಳಲ್ಲಿ 100 ದಿನಗಳ ಕೆಲಸವನ್ನು ಖಾತರಿಪಡಿಸುತ್ತದೆ. ಹೊಸ ಮಸೂದೆ ಉದ್ಯೋಗ ಖಾತರಿ ದಿನಗಳಲ್ಲಿ 125ಕ್ಕೆ ಹೆಚ್ಚಿಸ್ತಾ ಇದೆ. ಕೆಲಸ ಮುಗಿದ ನಂತರ 1 ವಾರ ಅಥವಾ 15 ದಿನಗಳ ಒಳಗೆ ಕಾರ್ಮಿಕರಿಗೆ ಕೂಲಿ ನೀಡಬೇಕು. ಗಡುವಿನೊಳಗೆ ಪಾವತಿ ಮಾಡದೇ ಇದ್ರೆ ನಿರುದ್ಯೋಗ ಭತ್ಯೆಗೆ ಸಹ ಅವಕಾಶ ಇದೆ. ಹೊಸ ಮಸೂದೆಯು ಯೋಜನೆಯಲ್ಲಿ ಕೆಲಸವನ್ನು ನೀರಿನ ಭದ್ರತೆ, ಗ್ರಾಮೀಣ ಮೂಲಸೌಕರ್ಯ, ಜೀವನೋಪಾಯ ಮೂಲಸೌಕರ್ಯ ಮತ್ತು ವಿಪತ್ತು ಸ್ಥಿತಸ್ಥಾಪಕತ್ವ ಈ ರೀತಿ 4 ವಿಭಾಗಗಳಾಗಿ ವಿಂಗಡಿಸಿದೆ. ನಕಲಿ ಕೂಲಿ ಕಾರ್ಮಿಕರ ಸೃಷ್ಟಿ ಮಾಡಿ ಕೂಲಿ ಹಣ ಪಡೆಯುವುದನ್ನು ತಪ್ಪಿಸೋಕೆ ಹಾಗೂ ಪಾರದರ್ಶಕತೆಯನ್ನು ಖಚಿತಪಡಿಸಿಕೊಳ್ಳೋದಕ್ಕೆ ಬಯೋಮೆಟ್ರಿಕ್ಸ್ ಮತ್ತು ಜಿಯೋನ್ ಟ್ಯಾಗಿಂಗ್ ಅನ್ನ ಬಳಸಲಾಗ್ತಾ ಇದೆ. ವಿವಿಧ ಹಂತಗಳಲ್ಲಿ ಕುಂದುಕೊರತೆ ಪರಿಹಾರ ಅವಕಾಶವೂ ಕೂಡ ಇದೆ. ಪ್ರಿಯಾಂಕಾ ಇದಕ್ಕೆ ಸಂಬಂಧಪಟ್ಟಂತೆ ಕಿಡಿಕಾರಿದ್ದಾರೆ. ಅವ್ರಿಗೇನು ಹೇಳ್ತಾ ಇದ್ದಾರೆ ಅಂದ್ರೆ, ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆಯ ಹೆಸರನ್ನ ಬದಲಾಯಿಸುವುದರ ಹಿಂದಿನ ಉದ್ದೇಶ ಏನು ಅಂತ ಹಿರಿಯ ಕಾಂಗ್ರೆಸ್ ನಾಯಕಿ ಮತ್ತು ಸಂಸದೆ ಪ್ರಿಯಾಂಕಾ ಗಾಂಧಿ ವಾದ್ರಾ ಪ್ರಶ್ನಿಸಿದ್ದಾರೆ. ಏನಕ್ಕೆ ಬದಲಾವಣೆ ಏನಕ್ಕೆ ಮಾಡ್ತಾ ಇದ್ದೀರಾ? ಉದ್ದೇಶ ಏನು? ಏನಾದರೂ ಬೇಕಲ್ವಾ? ಉದ್ದೇಶ ಏನು? ಅದಕ್ಕೆ ಉತ್ತರ ಕೊಡಿ ಅಂತ ಅವ್ರು ಹೇಳಿದ್ದಾರೆ. ಮಹಾತ್ಮ ಗಾಂಧಿ ಅವರ ಹೆಸರನ್ನ ಅವ್ರು ಯಾಕೆ ತೆಗೆದುಹಾಕ್ತಾ ಇದ್ದಾರೆ? ಅವರನ್ನ ಭಾರತದ ಅತಿ ದೊಡ್ಡ ನಾಯಕ ಅಂತ ಪರಿಗಣಿಸಲಾಗುತ್ತೆ. ಯೋಜನೆಗಳ ಹೆಸರು ಬದಲಾವಣೆ ಆದಾಗೆಲ್ಲ ಕಡತಗಳಲ್ಲಿ ಬದಲಾವಣೆ ಮಾಡಬೇಕಾಗತ್ತೆ, ಅಪಾರ ಖರ್ಚು ಆಗತ್ತೆ, ಇದು ಜನರ ಹಣವೂ ಕೂಡ ಪೋಲಾಗುವಂತೆ ಮಾಡುತ್ತೆ ಅಂತ ವಿರೋಧವನ್ನು ವ್ಯಕ್ತಪಡಿಸ್ತಾ ಇರೋದು. ಇದು ಇನ್ನೊಂದು ಹಂತಕ್ಕೆ